ಏನು ನಾನು ಯಾಕೆ ಹಸ್ಬೆಂಡ್ ಮನೆಗೆ ಹೋಗಿಲ್ಲ ಅಥವಾ ಹಸ್ಬೆಂಡ್ ನಿಮ್ ಮನೆಗೆ ಯಾಕೆ ಬಂದಿಲ್ಲ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹಾಗೆಲ್ಲ ಅಂತ ಹೇಳಿ ಅದು ಏನಂತ ಹೇಳಿದ್ರೆ ಕ್ಲಾಶಸ್ಗಳು ಅದೆಲ್ಲ ಆಗಿ ಅವರು ಇನ್ ಮುಂದೆ ನಮ್ಮ ಮನೆಗೆ ಬರಲ್ಲ. ಇಲ್ಲಿದೆ ಕಾಣಿಸ್ತಾ, ಮತ್ತೆ ಇದು ದಾಸವಾಳ. ನೋಡಿ ಇನ್ನೊಂದು ಮೀನ್ ತೋರಿಸ್ಲೇಬೇಕು. ನಮ್ಮ ಹಾಗಲಕಾಯಿ ಇಲ್ಲಿ ನಮ್ಮ ದೇವರಿಗೆ ನೈವೇದ್ಯಕ್ಕೆ ಮಾಡಕ ಭಟ್ರನ್ ಕರ್ಸಿವಿ ನಾವು, ಅಡಿಗೆ ಭಟ್ರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೋಗಿದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಬಿಸಿಲು ಬರುತ್ತೆ ಅಂತ ಹೇಳಿ ಆ ಕಡೆ ಫೋನ್ ಇಟ್ರೆ ಆ ಬಿಸಿಲು ಫುಲ್ ಕಣ್ಣಿಗೆ ಹೊಡಿತು, ಅದು ಕರೆಕ್ಟ್ ಇದಾಗ್ತಿರ್ಲಿಲ್ಲ ಇವಾಗ. ಹಾಗಾಗಿ ಫೋನ್ ನ ಈ ಕಡೆ ಇಟ್ಟಿದ್ದೀನಿ. ಬಿಸಿಲು ನೆಕ್ ಕುತ್ತಿಗೆ ಹತ್ರ ಬರ್ತಾ ಇದೆ, ಹೇಗ್ ಕಾಣುತ್ತೆ ಗೊತ್ತಿಲ್ಲ, ನೋಡ ಇರ್ಲಿ. ಓಕೆ, ಇವತ್ತು ಏನಂದ್ರೆ ದೀಪಾವಳಿದು 2ನೇ ದಿನ. ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ ಮಾಡ್ತಾ ಇದ್ದೀವಿ. ಹಬ್ಬ ಅಂದ್ರೆ ಪೂಜೆ ಮಾಡ್ತಾ ಇದ್ದೀವಿ. ನಿನ್ನೆ ನೀವು ನಮ್ದು ಅಂಗಡಿ ಪೂಜೆ ಅದೆಲ್ಲ ನೋಡಿರ್ತೀರಾ ಆಲ್ರೆಡಿ. ಅಂಡ್ ನಿಮ್ಗೆ ಡೌಟ್ ಇರ್ಬೋದು, ಏನು ನಾನು ಯಾಕೆ ಹಸ್ಬೆಂಡ್ ಮನೆಗೆ ಹೋಗಿಲ್ಲ ಅಥವಾ ಹಸ್ಬೆಂಡ್ ನಿಮ್ ಮನೆಗೆ ಯಾಕೆ ಬಂದಿಲ್ಲ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹಾಗೆಲ್ಲ ಅಂತ ಹೇಳಿ. ಅದು ಏನಂತ ಹೇಳಿ ನಾನು ಹಾಗೆ ಸ್ವಲ್ಪ ಕ್ಲಾಶಸ್ಗಳು ಅದೆಲ್ಲ ಆಗಿ ಅವರು ಇನ್ ಮುಂದೆ ನಮ್ಮ ಮನೆಗೆ ಬರಲ್ಲ ಹಾಗೆಲ್ಲ ಹೇಳಿದ್ದಾರೆ. ಸೊ ಆ ರೀಸನ್ ಇಂದ ನಾನ್ ಸಹ ಹೋಗಿಲ್ಲ ಅಂತ ಏನು ಇಲ್ಲ. ಸುಮ್ನೆ ಹೇಳ್ದೆ ನಾನು ಹಾಗೆ. ಅದಲ್ಲ ರೀಸನ್ ಏನಂದ್ರೆ, ಒಂದು ಅವ್ರು ಬ್ಯುಸಿ ಇದ್ದಾರೆ. ನೆಕ್ಸ್ಟ್ ಅವ್ರ ಏನು ಕೆಲಸ ಮಾಡ್ತಾರಲ್ಲ ಅಲ್ಲಿ ಪೂಜೆ ಇದೆ, ಹತ್ತಿ ಜೀನ್ ಅಂತ ಹೇಳ್ತಾರೆ, ಅಲ್ಲಿ ಪೂಜೆ ಇದೆ. ಸೊ ಆ ರೀಸನ್ ಇಂದ ಇಲ್ಲಿ ಬಂದು ಮತ್ತೆ ಒಂದಿನದಲ್ಲಿ ವಾಪಸ್ ಅದು ಸರಿ ಆಗಲ್ಲ ಹೋಗ್ಲಿಕ್ಕೆ, ಹಾಗಾಗಿ ಅವರು ಬರ್ಲಿಲ್ಲ. ನೆಕ್ಸ್ಟ್ ಇನ್ನೊಂದು ಮತ್ತೆ ಕೆಲಸ ಸಹ ತುಂಬಾ ಬ್ಯುಸಿ ಇದೆ. ಸೊ 3-4 ದಿನ ರಜೆ ಆತರ ಎಲ್ಲ ತಗೊಳ್ಳಿಕ್ಕೆ ಆಗಲ್ಲ ಈಗ, ಹಾಗಾಗಿ ಅವ್ರು ಬರ್ಲಿಲ್ಲ. ನೆಕ್ಸ್ಟ್ ನಾನ್ ಯಾಕೆ ಹೋಗ್ಲಿಲ್ಲ ಅಂದ್ರೆ ಈ ವರ್ಷ ನಾವು ಮದ್ವೆ ಆಗಿದ್ ವರ್ಷ ಅಲ್ಲ, ಸೊ ಹಾಗಾಗಿ ಈ ವರ್ಷ ಅವ್ರ ಮನೇಲಿ ಯಾವ್ದೇ ಸೆಲೆಬ್ರೇಟ್ ಮಾಡಲ್ಲ, ಯಾವ ಹಬ್ಬ ಕೂಡ. ಹಾಗಾಗಿ ನಾನು ಹೋಗ್ಲಿಲ್ಲ. ಅದ್ ಬಿಟ್ರೆ ನಮ್ಮ ಅಣ್ಣ ಕರ್ದಿದ್ದ, ಜಾತ್ರೆ ಇದೆ ಬಾ ಅಂತ ಹೇಳಿ ತುಂಬಾ ಸತಿ. ನಮ್ಮ ಅಣ್ಣ ನಮ್ ಚಿಕ್ಕಮ್ಮನವರೆಲ್ಲ ಕರ್ದಿದ್ರು. ಆದ್ರೆ ಈ ಬಸ್ ರಶ್ ಇರೋದು ಅದನ್ನೆಲ್ಲ ನೋಡಿ ನಾನು ಬರಲ್ಲ ಅಂತ ಹೇಳ್ದೆ. ಇಲ್ಲಾಂದ್ರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಹಬ್ಬ ಮಾಡ್ತಿದ್ರೆ ನಾನು ಹೋಗ್ಲೇಬೇಕಾಗ್ತಿತ್ತು. ಬಟ್ ಅದೇ ಅವರು ಮಾಡಲ್ಲ. ನೆಕ್ಸ್ಟ್ ಇಯರ್ ಇಂದ ನಮ್ಗೆ ಏನಿದ್ರು ನೆಕ್ಸ್ಟ್ ಇಯರ್ ಇಂದ ಹಬ್ಬ ಅದೆಲ್ಲ ಮಾಡೋದು ಆಗುತ್ತೆ. ಹಾಗಾಗಿ ಅದ್ ಯಾಕೆ ಆ ತರ ಪದ್ಧತಿ ಇದೆ ಏನು ನನ್ಗೂ ಗೊತ್ತಿಲ್ಲ. ಮೇ ಬಿ ನಾನ್ ಅನ್ಕೊಳ್ಳೋ ಪ್ರಕಾರ ಅಂದ್ರೆ ಅವರು ಈ ಮದ್ವೆ ಟೈಮಲ್ಲಿ ಲಕ್ಷ್ಮೀ ಪೂಜೆ ಅದೆಲ್ಲ ಮಾಡಿರ್ತಾರೆ. ಈಗ ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡ್ತಾರಲ್ಲ, ಸೊ ಹಾಗಾಗಿ ಅವರು ಆಗ್ಲೇ ಮಾಡಿರ್ತಾರಲ್ಲ, ಹಾಗಾಗಿ ಪುನಃ 2 ಸತಿ ಎಂತ ಖರ್ಚು ಮಾಡೋದು ಅಂತ ಹೇಳಿ ಈ ತರ ಸಂಪ್ರದಾಯ ಬಂತೇನೋ. ಮೇ ಬಿ ನಾನ್ ಅನ್ಕೊಳ್ಳೋದು, ರೀಸನ್ ನಂಗೂ ಗೊತ್ತಿಲ್ಲ, ಆತರ ಅನ್ಕೊಂಡಿದ್ ನಾನು. ಸೊ ಹಾಗಾಗಿ ನಾನ್ ಸಹ ಹೋಗಿಲ್ಲ. ಇವಾಗ ನಮ್ಮ ಏನು ಅದೇ ಕಡುಬು ದೇವರಿಗೆ ಎಡಿ ಎಲ್ಲ ಇಡಿಬೇಕು, ಅದಕ್ಕೋಸ್ಕರ ಕಡುಬು ಮಾಡ್ತಾ ಇದೀವಿ. ತುಳುನಾಡಿದು ಕಡುಬು ಬೇರೆ, ನಮ್ಮ ಉತ್ತರ ಕರ್ನಾಟಕದ ಕಡುಬು ಬೇರೆ ಆಗಿರುತ್ತೆ. ಸೊ ಅದ್ರದ್ದು ರೆಸಿಪಿ ನಾನು ತೋರಿಸ್ತೀನಿ ಅಮ್ಮ ಬಂದ್ಮೇಲೆ ಹೇಗೆ ಅಂತೇಳಿ. ಇವಾಗ ಆಲ್ರೆಡಿ ನಾನು ಕಡಲೆಬೇಳೆ ಮತ್ತೆ ಬೆಲ್ಲ ಹಾಕಿ ಬಿಸಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅದನ್ನ. ಆಮೇಲೆ ನೆಕ್ಸ್ಟ್ ಏನೇನಾಗುತ್ತೆ ಏನು ಅಂತ ಹೇಳಿ ತೋರಿಸ್ತೀನಿ. ಹಾಗೇನೆ ನಮ್ದು ಮಿನಿ ತೋಟ ಉಂಟಲ್ಲ, ತೋಟ ಏನಲ್ಲ, ಅಂದ್ರೆ ಹಾಗೆ ನಾವೆಲ್ಲ ಗಿಡ ಎಲ್ಲ ನಡ್ತೀವಲ್ಲ, ಅದೊಂಚೂರು ತೋರಿಸ್ತೀನಿ ನಿಮ್ಗೆ. ಇದು ನಮ್ಮ ತೋಟ. ಇಲ್ಲಿ ನಾವೆಲ್ಲ ನಟ್ಟಿದೀವಿ. ಆಗಿದೆ ನೋಡಿ. ಎಲ್ಲಿದೆ? ಅಯ್ಯೋ ಕ್ಯಾಮರಾದಲ್ಲಿ ಕಾಣ್ತಿಲ್ಲ. ಇಲ್ಲಿದೆ, ಕಾಣಿಸ್ತಾ? ಮತ್ತೆ ಎಲ್ಲಿದೆ? ಎಲೆಮರೆಕಾಯಿ ಅಂತ ಇದು ಹೂ ಇದೆ. ಆಲೋವೆರಾ, ಇದು ದಾಸವಾಳ. ನೋಡಿ ಇನ್ನೊಂದು ಮೀನ್ ತೋರಿಸ್ಲೇಬೇಕು. ನಮ್ಮಮ್ಮ ಹಾಗಲಕಾಯಿ ಬಳ್ಳಿ ಹಾಕಿದ್ದಲ್ಲ, ಹಾಗಲಕಾಯಿ ಬೀಜ ಹಾಕಿದ್ರು. ಅದು ಕಣ್ಣಾಕ್ಬೇಡಿ ಯಾರು ಸಹ ಹಾಗಲಕಾಯಿಗೆ. ನೋಡಿ ಹಾಗಲಕಾಯಿ. ಇದು ಹಾಗೆ ಏನ್ ಬಿಸಾಕೋದು ಅಂತ ಹೇಳಿ ಹಾಗೆ ಚುಚ್ಚಿಬಿಟ್ಟಿದ್ದೆ ನಾನು. ಅದು ಅಲ್ಲಿಗೆ ಜೀವ ಬಂದಿದ್ದಾಗಿ. ಅದು ಹೂ ಬಿಡುತ್ತೆ, ಇವಾಗ ಬಿಟ್ಟಿಲ್ಲ, ಮೊನ್ನೆ ಎಲ್ಲ ಬಿಟ್ಟಿತ್ತು. ಈ ದಾಸವಾಳದೆಲ್ಲ ನಮ್ಮಮ್ಮ ಏನು ಅದನ್ನು ಜಸ್ಟ್ ಚುಚ್ಚಿದ್ದಷ್ಟೇ, ಅದೆಲ್ಲ ಅಲ್ಲಿಗೆ ಜೀವ ಬಂದು ಈಗ ದೊಡ್ಡ ದೊಡ್ಡ ಗಿಡ ಆಗಿದೆ. ಹಾಗೇನೆ ಅದಕ್ಕೆ ಒಳ್ಳೆ ಗೊಬ್ಬರನು ಸಿಗ್ತಾ ಇದೆ. ನಾವು ರೈಸ್ ತೊಳೆದ ನೀರಾಗಿರ್ಬೋದು, ಆದ್ಮೇಲೆ ಕೊಳ್ತೋಗಿರೋ ಟೊಮೆಟೊ ಅದು ಇದು ಎಲ್ಲ ಹಾಕ್ತಾ ಇದೀವಿ. ಸೊ
ಚೆನ್ನಾಗಿ ಬೆಳೆದಿದೆ ಅದು. ಇದು ತೊಂಡೆಕಾಯಿದು ಬಳ್ಳಿ. ನಮ್ಮ ಓನರ್ ಮೊದ್ಲಿಗೊಮ್ಮೆ ಆಗಿತ್ತು, ತುಂಬಾ ಆಗಿತ್ತು, ಅದನ್ನ ತೆಗ್ಸಿ ಬಿಟ್ರು ನಿಮ್ ಜಾಗನ ಅಂತ ಹೇಳಿ. ಇದು ನೆಕ್ಸ್ಟ್ ವೀಳ್ಯದೆಲೆ. ಇದು ನಾವು ಝೂಡಿಯೋಗೆ ಹೋಗಿದ್ವಿ, ಅಲ್ಲಿ ನೋಡಿದ್ದೆ ಒಂದ್ ಮನೆ ಹತ್ರ ಹೊರಗೆ ಬಂದಿತ್ತು ಅದು ರೋಡ್ ಸೈಡ್. ಸೊ ನಂಗೆ ಆಸೆ ಆಯ್ತು, ನಮ್ಮಮ್ಮ ತಿಂತಾರಲ್ಲ ಹಾಗಾಗಿ ತಗೊಂಡ್ ಹೋಗೋಣ ಅಂತ ಹೇಳಿ ಮೆಲ್ಲ ಕದ್ಕೊಂಡ್ ಬಂದಿದ್ದು. ಇಷ್ಟು ಚೆನ್ನಾಗಿ ಬೆಳೆದಿದೆ, ಅದಕ್ಕೆ ಕದ್ದಿರೋದು ಏನೋ ಚೆನ್ನಾಗಾಗುತ್ತೆ ಆತರ ಏನೋ ಹೇಳ್ತಾರೆ. ಓಕೆ, ದೃಷ್ಟಿ ಹಾಕ್ಬೇಡಿ ಇವಾಗ. ನೆಕ್ಸ್ಟ್ ಬದ್ನೆಕಾಯಿ ತೋರಿಸ್ತೀನಿ. ಇಲ್ಲಿ ಅದಕ್ಕೆ ಗುಳ್ಳ ಅಂತ ಹೇಳಿ ಕರೀತಾರೆ, ಹಸಿರು ಬದ್ನೆಕಾಯಿ. ಅದೂನು ಆಗಿದೆ, ಆದ್ರೆ ನಾವು ತಿನ್ನಲ್ಲ ಅದನ್ನ. ನೋಡ, ಈ ಸತಿ ಟ್ರೈ ಮಾಡುವ ಹೆಂಗಿರುತ್ತೆ ಅಂತ ಹೇಳಿ. ಅದ್ರದ್ದು ಪೋಡಿ ಮಾಡ್ತಾರೆ, ಅಂದ್ರೆ ಬಜ್ಜಿ ಅದನ್ನ ಮಾಡ್ತಾರೆ. ಎಷ್ಟು ಇದೊಂದು ಮತ್ತೆ ಇನ್ನೊಂದೆರಡು ಆಗಿತ್ತೇನ ಮೇ ಬಿ. ಇನ್ನೊಂದು ತೋರಿಸ್ತೇನೆ ನಿಮ್ಗೆ. ಇದು ನಮ್ಮೂರ್ ಕಡೆ ಜಾಸ್ತಿ ಇರುತ್ತೆ, ಇಲ್ಲಿ ನಮ್ಮಮ್ಮ ತಂದ್ ಹಾಕಿದ್ರು ಅನ್ನೋ ರೀಸನ್ಗೆ ಬೆಳೆದಿದೆ. ಇದು ಹೂವಿನ ಗಿಡ ಅಲ್ಲ, ಹೂವು ನೋಡಿ ಹೂವಿನ ಗಿಡ ಅನ್ಕೊಳ್ಬಹುದು. ಇದನ್ನ ನಮ್ ಕಡೆ ಪುಂಡಿ ಪಲ್ಯ ಅಂತಾರೆ. ತುಳುನಾಡಲ್ಲಿ ಪುಂಡಿ ಅಂದ್ರೆ ಎರಡರ್ಥ ಇದೆ, ಒಂದ್ ಪುಂಡಿ ತಿನ್ನೋದು, ಇನ್ನೊಂದ್ ಪುಂಡಿ ಬೇಯಿಸೋದು. ಗೊತ್ತುಂಟಲ್ಲ ಏನಂತ ಹೇಳಿ. ಸೊ ಇಲ್ಲಿ ನಾವು ಪೂಜೆಗೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಕಡ್ಬು, ಇದು ಹೂರ್ಣ ಅಂದ್ರೆ ಕಡಲೆಬೇಳೆ ಮತ್ತೆ ಬೆಲ್ಲ ಹಾಕಿ ಫಸ್ಟ್ ಕಡಲೆಬೇಳೆ ಬೇಯಿಸ್ಕೋಬೇಕು, ಆಮೇಲೆ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು. ಬಟ್ ನಮ್ದು ಇಲ್ಲಿ ಮಿಸ್ ಆಗ್ಬಿಟ್ಟಿತ್ತು, ನನ್ ಗೊತ್ತಿಲ್ಲದೆ ಫಸ್ಟ್ ಬೆಲ್ಲ ಹಾಕಿ ಕುದಿಸ್ಬಿಟ್ಟಿದ್ದೆ, ಅದು ಕುದೀತಾನೆ ಇರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಈ ತರ ಮೈದಾ ಹಿಟ್ಟಲ್ಲಿ ಸಣ್ಣ ಸಣ್ಣ ಪೂರಿ ತರ ಮಾಡ್ಕೋಬೇಕು, ಆಮೇಲೆ ಅದ್ರೊಳಗೆ ಹೂರ್ಣನ ತುಂಬಿ ಎಣ್ಣೆಲಿ ಫ್ರೈ ಆಗ್ಲಿಕ್ಕೆ ಬಿಡ್ಬೇಕು. ದೇವ್ರ ಪೂಜೆ ಸಂಜೆ, ಬಟ್ ನಾವು ಸ್ವಲ್ಪ ಎಂತ ಹೇಳ್ತಾರೆ ಮಧ್ಯಾಹ್ನ ಟೈಮ್ ಆಗ ಮಾಡಿದ್ದಿದನ್ನ. ಯಾಕಂದ್ರೆ ಸಂಜೆ ಅಮ್ಮನು ಕೆಲ್ಸಕ್ಕೆ ಹೋಗ್ತಾರೆ, ನಂಗೊಬ್ಬಳಿಗೆ ಇದನ್ನ ಮಾಡ್ಲಿಕ್ಕೆ ಗೊತ್ತಿಲ್ಲ, ಆಗುದ್ ಕೂಡ ಇಲ್ಲ. ಈ ರೆಸಿಪಿನ ಪ್ರಾಪರ್ ಆಗಿ ನಂಗೆ ತೋರ್ಸಕ್ ಆಗಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್. ಬಟ್ ಆದ್ರೂ ಚೂಚೂರು ಗೊತ್ತಾಗಿರುತ್ತೆ ಇದನ್ನ ನೋಡಿ. ನೋಡ್ರಿ, ಇಲ್ಲಿ ನಮ್ಮ ದೇವರಿಗೆ ನೈವೇದ್ಯಕ್ಕೆ ಮಾಡಾಕ ಭಟ್ರನ್ ಕರ್ಸಿವಿ ನಾವು. ಅಡಿಗೆ ಭಟ್ರು ಇಲ್ಲಿ ಮನೆ ಕರೆಸಿ ನನ್ನ ಹತ್ರ ಕೆಲಸ ಮಾಡಿಸ್ತಿದ್ದಾರೆ. ತುಂಬಾ ಕೆಲಸ ಮಾಡಿಸ್ತಿದ್ದಾರೆ. ಅದು ಫ್ರೆಂಡ್ ಅಂದ್ರೆ. ಈ ತರ ಸಹ ಫ್ರೆಂಡ್ಸ್ ಇದ್ದಾರೆ ನಿಮ್ಗೆ? ಇದ್ದಾರೆ ನೋಡಿ ನೋಡಿ. ಹೀಗೆ ಹೀಗೆ ಬಡಿಬೇಕು ಫಸ್ಟಿಗೆ, ಆಮೇಲೆ ಹೀಗೆ ಮಾಡ್ಬೇಕು. ಈ ಕೆಲಸ ನಾನು ಮನೆಯಲ್ಲಿ ಮಾಡಿದ್ರೆ ನಮಗೆ ತುಂಬಾ ಖುಷಿ ಆಗ್ತಿತ್ತು. ಈಗ ಇವರ ಅಮ್ಮ ನೋಡಿದ್ರೆ ಮನೇಲಿ ಮಾಡ್ಲಿಕ್ಕೆ ಸನ್ನಿ ಅಲ್ಲಿ ಹೋಗಿ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಬಹುದು. ನಮ್ ಕಡೆ ಹುಡ್ಗನ್ ಮದುವೆ ಆಗತ್ತೆ, ಇವಾಗ್ಲೇ ಪ್ರಾಕ್ಟೀಸ್ ತಗೊಳಕತ್ತಾಳ. ಯಾರು ಇದ್ರೆ ಹೇಳ್ಬಿಡ್ರಿ, ಮಾಡ್ರಿ. ನಂದು ಕಾಸ್ಟ್ ಇದೆ ಬೇಕು. ಪೂಜಾರಿ ನಮ್ ಕಡೆ ಇಲ್ಲ, ಸಾರಿ ಗೈಸ್. ಪೂಜಾರಿ ಇಲ್ಲ ನಮ್ ಕಡೆ, ನಮ್ಮ ಕಷ್ಟೇ ಪೂಜಾರಿ ಅಂತ ಉಂಟಷ್ಟೇ. ಸರ್ ನೇಮ್ ನೋಡಿ ನೋಡಿ ನೋಡಿ, ಇಲ್ಲಿ ನೋಡಿ ತಲಿಕೆ ನೋಡಿ, ಮೋಮೋಸ್ ಮಾಡ್ತಿದ್ದಾರೆ. ನಂದಮ್ಮ ಕಲ್ಸ್ಕೊಡ್ತಿದ್ದಾರೆ. ಅದು ಈಜಿ ಐತಿ ಹಾಕದೆ, ಹಂಗ ತಿನ್ಲಿ ದೇವ್ರು. ನೋಡಿ ಗೈಸ್, ಅಯ್ಯಯ್ಯೋ ಎಲ್ಲ ಹೊರಗ, ಅಯ್ಯಯ್ಯೋ ಅಮ್ಮ ಇಮೋಷನಲ್ ಡ್ಯಾಮೇಜ್ ಮಾಡಿದೆ ದಿವ್ಯಾನ. ಅಯ್ಯಯ್ಯ ಅದೇ ಅಂತ, ಅದು ಬೊಂಡಸ್ ಮೀನ್ ತರ ಉಂಟು ನೋಡಿ. ಆರ್ಟಿಸ್ಟ್ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಪುಡಿಯಲ್ಲಿ ಹಾಕಿದ್ರೆ ಅದೊಂಥರ ಶೇಪ್ ಚೆನ್ನಾಗಿ ಬರಲ್ಲ, ಹಾಗಾಗಿ ನಾನು ಫಸ್ಟ್ ಚಾಕ್ ಅಲ್ಲಿ ಹಾಕಿ ಆಮೇಲೆ ನೆಕ್ಸ್ಟ್ ರಂಗೋಲಿ ಪುಡಿಯಲ್ಲಿ ಹಾಕುವ ಅಂತೇಳಿ ಇಲ್ಲಿ ಚಾಕ್ ಅಲ್ಲಿ ಡಿಸೈನ್ ಬಿಡಿಸ್ತಾ ಇದ್ದೇನೆ.
ನೋಡಿ ಹೊಸ್ಲು ಪೂಜೆ ಈ ಥರ ಆಗಿತ್ತು. ಅರಿಶಿನ ಹಚ್ಚಿದ್ರೆ ನೆಗೆಟಿವ್ ಎನರ್ಜಿ ಅದೆಲ್ಲ ಬರಲ್ಲ ಹಾಗೆಲ್ಲ ಹೇಳ್ತಾರೆ, ಹಾಗಾಗಿ ಅರಿಶಿನ ಹಾಕಿದ್ದು. ಆಮೇಲೆ ಫೈನಲ್ ಔಟ್ಪುಟ್ ಹೇಗಿತ್ತು ನನ್ನ ರಂಗೋಲಿದು, ಹೂಡ್ದೀಪ ತಂದಿದ್ದೆ, ಅದರದ್ದು ಲೈಟ್ ಆನ್ ಮಾಡಿದಾಗ ಅದು ಯೆಲ್ಲೋ ಕಲರ್ ಅಲ್ಲ, ಸೊ ಇದೊಂಥರ ಡಿಫ್ರೆಂಟಾಗಿ ಕಾಣ್ತಾ ಇತ್ತು ಕಲರ್. ನೋಡಿ ಇದು ಯಾಕೋ ಓರೆ ಆಗಿದೆ, ಹಾಗಾಗಿ ಮತ್ತೆ ಆಫ್ ಮಾಡಿ ನೆಕ್ಸ್ಟ್ ಎಲ್ಲ ದೀಪನ ಹಚ್ಚಿದ್ವಿ ಈ ಥರ. ಆ್ಯಕ್ಚುಲಿ ನಾವು ಈ ಕಡೆ ಕಂಪೌಂಡಿಗೆ ಸಹ ಇಡ್ತೀವಿ, ಆದರೆ ಮಳೆ ನೋಡಿ ಗಾಳಿ ಎಷ್ಟು ಬರ್ತಿತ್ತು, ಮಳೆ ಬರುವ ಕಾರಣದಿಂದ ಇಡಲಿಲ್ಲ, ಅಲ್ಲೇ ಮನೆ ಮುಂದೆ ಅಷ್ಟೇ ಇಟ್ವಿ. ಈ ಥರ ಆಗಿತ್ತು ದೇವ್ರ ಪೂಜೆ. ನಾವು ಪ್ರಸಾದಕ್ಕಂತ ಹೇಳಿ ಕಡುಬು, ಅನ್ನ ಮತ್ತು ಹಪ್ಪಳ ಅದನ್ನೆಲ್ಲ ಇಟ್ಟಿದ್ವಿ. ನಾವೇನು ಮಾಡ್ತೀವಿ ಅದನ್ನು ಇಡ್ತೀವಿ ದೇವರಿಗೆ. ಸೊ ಇಷ್ಟಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.